ನಿನಗೆ ಅಂತ ನಿಮ್ಮೂರಲ್ಲಿ ಸುಬ್ಬನೋ ಡಬ್ಬನೋ ಯಾರೋ ಒಬ್ರು ಸಿಗ್ತಾರೆ. ಅವ್ರನ್ನ ಮದ್ವೆ ಮಾಡ್ಕೊಂಡು ಆರಾಮಾಗಿರು. ನೀನಿಲ್ಲೇ ಇದ್ರೆ ಇನ್ನೂ ಭಯಂಕರ ದೃಶ್ಯಗಳನ್ನೆಲ್ಲ ನೋಡ್ಬೇಕಾಗತ್ತೆ. ಇದನ್ನ ಬಿಟ್ಟಿ ಅಡ್ವೈಸ್ ಅಂತ ಅನ್ಕೋಬೇಡ. ತುಂಬಾ ವ್ಯಾಲ್ಯೂಯಬಲ್ ಅಡ್ವೈಸು. ಬೇಕಿದ್ರೆ ನಿಮ್ಮ ಅತ್ತೆನ ಕೇಳು, ಅಲ್ವಾ ಅಮ್ಮ? ನಾನ್ ಹೆತ್ತಿರೋ ಮಗಳೇ ನನ್ನ ಎದುರುಗಡೆ ನಿಂತು ನನ್ನ ವಿರುದ್ಧವಾಗಿ ಮಾತಾಡೋ ಹಾಗಾಗ್ಬಿಟ್ಲು. ಅತ್ತೆ, ದೀಪ ಏನೋ ಚಿಕ್ಕ ಹುಡುಗಿ, ಏನೋ ಗೊತ್ತಾಗ್ದೆ ಮಾತಾಡ್ತಿದ್ದಾಳೆ. ನೀವೇನು ಬೇಜಾರ್ ಮಾಡ್ಕೋಬೇಡಿ ಅತ್ತೆ, ನಾನು ಎಲ್ಲ ನೋಡ್ಕೋತೀನಿ. ನೀವ್ ಹೋಗಿ ರೆಸ್ಟ್ ಮಾಡಿ. ಹೋಗಿ ಅತ್ತೆ. ಹೇ ದೀಪ, ನೀನ್ ಹೆದರ್ಸಿದ ತಕ್ಷಣ ನಾನ್ ಮುಂದೆ ಇಟ್ಟಿದ್ದ ಹೆಜ್ಜೆನ ಹಿಂದೆ ಇಡ್ತೀನಿ ಅನ್ಕೊಂಡ್ಯಾ? ಸಾಧ್ಯನೇ ಇಲ್ಲ. ಏ ಧ್ರುವ, ಅಯ್ಯೋ ಧ್ರುವ ಅನ್ಬಿಟ್ನಾ? ಧ್ರುವ ಮಾವ ನನಗೆ ಅವಮಾನ ಮಾಡಿ ಕಳಿಸ್ತೀಯಾ? ನಿನ್ ಮೇಲಿಟ್ಟಿದ ಪ್ರೀತಿಗೆ ಇಷ್ಟ ದಿನ ನಾನೇ ಒಂದ್ ಸರ್ಕಲ್ ಹಾಕೊಂಡು ಸೈಲೆಂಟ್ ಆಗಿದ್ಬಿಟ್ಟೆ. ಆದ್ರೆ ಇನ್ ಮುಂದೆ ಬೇರೆ ತುಳಸಿನೇ ನೋಡ್ತೀಯ. ನಾನ್ ಯಾರು ಅಂತ ನಿನಗ್ ತೋರಿಸ್ತೀನಿ. ಇನ್ಮೇಲಿಂದ ನನ್ನ ಆಟ ಶುರು. ವೇಟ್ ಅಂಡ್ ವಾಚ್. ಯೋಚನೆ ಮಾಡ್ತಿದ್ದೀರಾ ಧ್ರುವ ಅವರೇ? ಸರಿ ಮೈನಾ ಅವ್ರೆ, ನೀವು ಹೇಳ್ದಾಗೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಮನೆಗೆ ಹೋಗ್ತೀನಿ. ಸರಿ, ಹಾಗಿದ್ರೆ ಹೊರಡಿ. ಆದ್ರೆ ನನ್ನ ಹತ್ರ ಒಂದು ಕಂಡೀಷನ್ ಇದೆ. ನೀವು ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಬರೋದು. ಏನು? ಒಂದಿನ ಮಾತ್ರ ನೀವು ನನ್ನ ಜೊತೆ ಇರಬೇಕು. ಏನ್ ಹೇಳಿದ್ರಿ? ಇಲ್ಲ ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ನಾನು ಆ ಅರ್ಥದಲ್ಲಿ ನೀವು ಇಲ್ಲಿರಿ ಅಂತ ಹೇಳ್ತಾ ಇಲ್ಲ. ಅಯ್ಯೋ, ಹೇಗೆ ಹೇಳಿ? ನೋಡಿ, ನಾನು ಮನೆಗೆ ಹೋದ್ಮೇಲೆ ಅವ್ರು ನನ್ನನ್ನ ಹೊರಗಡೆ ಬರೋದು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನ ನೋಡಕ್ ಬಿಡ್ತಾರೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಏನೇನ್ ಡ್ರಾಮಾಗಳು ಮಾಡ್ತಾರೋ ಅದನ್ನೆಲ್ಲ ತಡ್ಕೊಂಡು ನಾನು ಅಲ್ಲಿರ್ಬೇಕು ಅಂದ್ರೆ ಒಂದಿನ ನೀವು ನನ್ನ ಹೆಂಡತಿಯಾಗಿ ನಾನು ನಿಮ್ ಗಂಡ ಅನ್ನೋ ಹಕ್ಕಲ್ಲಿ ಕೇಳ್ತಾ ಇದ್ದೀನಿ. ನಿಮ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್.